ಹೇಗೆ ಮಾಡ್ತೀವಿ ಅದೇ ರೀತಿನೇ ಇಲ್ಲೂ ಫಾಲೋ ಮಾಡೋದು. ಕಲ್ಲು ಕಲ್ಲು ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಡೂಪರ್ ಆಗಿದ್ದೀರಾ ಅನ್ಕೊಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅಮ್ಮ ಮನೆಯಲ್ಲಿದ್ದೀನಿ ಆ್ಯಂಡ್ ಇವತ್ತು ನಮ್ಮ ಮನೆಯಲ್ಲಿ ಪೂಜೆ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ. ಪಾಪಗೆ ಎಷ್ಟು ಜನ ಸೇರಿಸಿ ಊಟ ಮಾಡಿಸ್ತಾ ಇದ್ದಾರೆ ನೋಡಿ. ಪಾಪ ಅಜ್ಜಿ ಚಿಕ್ಕಿ ಇಬ್ರು ಚಿಕ್ಕಿದಿರೋ, ಚಿಕ್ಕಿ ದೊಡ್ಡ ಚಿಕ್ಕಿ ಎಲ್ಲ. ಸೊ ನಮ್ಮಲ್ಲಿ ಇವತ್ತು ಮದನಟಮ್ಮ ಪೂಜೆ, ದೇವ್ರ ಪೂಜೆ ಎಲ್ಲ ಆಲ್ರೆಡಿ ಆಗಿದೆ. ಇವಾಗ ಮೇಲ್ ಹೋಗಿ ಪೂಜೆ ಮಾಡಬೇಕು, ತೋರಿಸ್ತೀನಿ. ಅಪ್ಪುಗೆ ವರ್ಷ ಸಜ್ಜಿಗೆ ತಿನ್ನಿಸ್ತಾ ಇದ್ದಾಳೆ. ಇಸ್ ಬ್ಯುಸಿ ಕಿಚನ್ ಅಲ್ಲಿ. ಹಾ ಬಾ ರಮೇಶಪ್ಪ. ನಮ್ ಚಿಕ್ಕಮ್ಮ ತಂಬಿಟ್ ಮಾಡ್ತಾ ಇದ್ದಾರೆ. ಮಡೇನ ರೆಡಿ ಇದೆ. ಇದು ಖಾರ ಪೊಂಗಲ್ ತರ ಸ್ವಲ್ಪ, ಇದು ಸ್ವೀಟ್ ಪೊಂಗಲ್ ಅಲ್ವೇ ನಮ್ಮ. ಚಟ್ನಿ ಜೊತೆಗೆ ಈಗ ತಂಬಿಟ್ ರೆಡಿ ಆದ ತಕ್ಷಣ ಪೂಜೆ. ತಾತ ಬಂತು, ಒಪ್ಪ ತರ್ತಾನೆ ಇರೋದೆ. ಏನ್ ಮಮ್ಮಿ ಏಕೆ ಎಲ್ಲರೂ ಅಡಿಗೆ ಹತ್ರ ಬರೋದೇ ಇಲ್ಲ, ಅಡಿಗೆ ಲೇಟ್ ಆಗುತ್ತೆ. ಅವಳು ಒಂಥರ ಎಲಿಜಿಬತ್ ರಾಣಿ ಇದ್ದಂಗೆ, ಅವಳ ಹತ್ರ ಎಲ್ಲ ಮುಟ್ಕೊಂಡು ಕೂತಿರ್ತಾರೆ. ಇವಾಗ ನೋಡಿ ಯಾರು ಅಡಿಗೆ ಮನೇಲೇ ಇಲ್ಲ. ಪೂಜೆಗೆ ತಂಬಿಟ್ಟು ರೆಡಿ. ಚೆನ್ನಾಗಿದೆ. ಮಾರಿಗೋಲ್ಡ್ ತಾನೇ ಅದು ಅಲ್ಲ? ಮಾರಿಗೋಲ್ಡ್ ಬಿಸ್ಕೆಟ್ ಹಿಂದೆನೆ ಪೂಜೆ ಮಾಡಿದ್ರ, ಬೊಟ್ಟು ಇಟ್ಕೊಂಡ್ರ ಕಂದ. ವೆರಿ ನೈಸ್ ಬಂಗಾರಿ. ಅಲ್ಲೂ ಇಟ್ಕೊಂಡ್ರ, ಗುಡ್ ಗರ್ಲ್. 2 ವರ್ಷಕ್ಕೆ ಮುಂಚೆ ಇಟ್ಕೊಂಡಿದ್ದು, ಹೋದ್ ವರ್ಷ ಮಿಸ್, ಈ ವರ್ಷ ಮಿಸ್. ಸೊ ಹೀಗೆ ಊರಲ್ಲಿ ಹೇಗ್ ಮಾಡ್ತೀವಿ ಅದೇ ರೀತಿನೇ ಇಲ್ಲೂ ಫಾಲೋ ಮಾಡೋದು. ವರ್ಷ ಮಿಸ್ ಮಾಡ್ದೆ, ಮನೆಯಲ್ಲಿ ಮಾಡ್ತಿದ್ವಿ. ಮುಂದಿನ ವರ್ಷ ಹೋಪ್ಫುಲಿ ಊರಲ್ಲೇ ಮಾಡೋಣ. ವೈಡೂರ್ಯನ ಎತ್ಕೊಂಡು ಹೋಗ್ತಾ ಇದೀನಿ. ಬಂಗಾರಿನ ಅರದು ತಾತ ಕರಿ ಬಂಗಾರಿ ನೋಡ್ಬಿಟ್ರೆ ಮಾತ್ರ ಅಲ್ಲಿ ಒಂದ್ ಕಡೆ ಕೂರೋದು. ನಿಂತ್ಕೊಂಡು ನೋಡ್ತಾ ಇದಾರೆ. ಏನದು ಹಂಗ? ಯಾರ್ ನಿಂಗ್ ಮಿಡ್ಡಿ ಹಾಕಿರೋದು? ಚಿಕ್ಕಿನ? ಏನ್ ಹೇಳಪ್ಪ ಮತ್ತೆ? ಅವ್ರ ಅಮ್ಮ ಅದ. ನಾನು ಓಡ್ತಾ ಇದ್ದಂತೆ, ಕೈಗೆ ಸಿಗ್ತಾರೆ. ಪೂಜೆ ನಡೀತಾ ಇದೆ. ಇವ್ರಿದಾರೆ ನೋಡಿ ನಮ್ ಚಿಕ್ಕಮ್ಮ. ದೇವ್ರ ಬಗ್ಗೆ ಜಾಸ್ತಿ ಗೊತ್ತು ಆಯ್ತಾ? ಏನ್ ಹೇಳ್ ಭಾಗ್ಯಮ್ಮ? ಕಾಯಿ ಕರೆಕ್ಟ್ ಆಗಿ ಪಕ್ಳ ತರ ಬಂದ್ರೆ ಚಿಲ್ಲ ತರ ಆದ್ರೆ ಪೀಸ್ ಹಾಕ್ಬಾರ್ದು. ಈ ತರ ನೀಟಾಗಿ ನೋಡಿ ಕಟ್ಟಾಗಿದೆ ಅಲ್ವಾ, ಆ ತರ ಆದ್ರೆ ಪೂಜೆ ಎಲ್ಲ ನೀಟಾಗಿ ಸಲ್ಲಿದೆ, ದೇವ್ರಿಗೆ ಇಷ್ಟ ಆಗಿದೆ ಅಂತ. ಹಾಕಂದಮ್ಮ ಅವನು ನೋಡ್ತಾ ಇದೀವಿ. ಮ್ಯಾಚಿಂಗ್ ಬೇರೆ ತಂಬಿಟ್ಟು ತಿಂತಾ ಇದ್ದಾರೆ. ಪ್ರಸಾದ ವಿನಿಯೋಗ ಆಗ್ತಾ ಇದೆ. ನೀವು ಎಲ್ರು ಎಲ್ಲಿಂದಾನೆ ತಗೊಂಡ್ಬಿಡಿ. ಯಮ್ಮಿ ತಂಬಿಟ್ಟು ನೀನ್ ತಿನ್ಬೇಕು. ಸರ್ವಿಂಗ್ ಬ್ರೇಕ್ಫಾಸ್ಟ್ ಎವ್ರಿಬಡಿ. ಗೌರಿ ಹಬ್ಬ, ಗಣೇಶ ಹಬ್ಬ ಹತ್ರ ಬಂತು. ಎಲ್ರು ಬೆಳಗ್ಗೆಯಿಂದ ಫುಲ್ ಕಾಸ್ ಮೇಲ್ ಕಾಸು ನಮ್ಗೆ. ನಮ್ಮತ್ತೆ ಹಣ್ಣು ಸಮೇತ ರೆಡಿ ಮಾಡ್ಕೋತಾ ಇದಾರೆ. ಇಲ್ಲಿ ಕುಕ್ಕಿಂಗ್ ಶುರುವಾಗಿದೆ. ಬಂದೆ ಖುಷಿ ಆಗ್ಬಿಟ್ಲು. ವಾಪಸ್ ಕೊಡ್ತಾ ಇದೆ. ಫಸ್ಟ್ ಕುಂಕುಮ ಫಾರ್ ಗೌರಿ ಗಣೇಶ. ಮಟನ್ ನಡೀತಾ ಇದೆ ಇಲ್ಲಿ. ಬಿರಿಯಾನಿಗೆ ಹಬ್ಬ, ಚಿಕನ್ ಚಾಪ್ಸ್, ಸಾರಿ ಮಟನ್ ಚಾಪ್ಸ್ ಕಾ ಕಟ್ಟಿಂಗ್ ಅಂಡ್ ಟೊಮ್ಯಾಟೊ ಕಟ್ಟಿಂಗ್ ಕೂತ್ಕೊಂಡಿದ್ದಾರೆ. ವೆಲ್ಕಮ್ ಡ್ರಿಂಕ್ಸ್, ಸ್ಪ್ರೈಟ್ ಅಂಡ್ ಥಮ್ಸ್ ಅಪ್ ಇದೆ. ಸೊ ಈ ರೀತಿ ಎಲೆ ಅಡಿಕೆ, ತೆಂಗಿನಕಾಯಿ, ತಂಬಿಟ್ಟು, ಬಾಳೆಹಣ್ಣು, ರಿಟರ್ನ್ ಗಿಫ್ಟ್ 2 ಜೊತೆ ದೀಪ ಕೊಡ್ತಾ ಇದೀನಿ ಮಮ್ಮಿ. ಇನ್ನು ಯಾರಾದ್ರೂ ಕುಡಿದ್ರೆ ಇಬ್ರು ಕೊಡಕ್ಕಾಗತ್ತಾ? ಕಬಾಬ್ ಮಾಡ್ತಾ ಇದಾರೆ.
ನನ್ನ ತಂಗಿ ಕಲಿಸ್ತಾ ಇದ್ದಾಳೆ. ಅಡ್ಗೆ ಲೇಟ್ ಆಗೋಗಿದೆ, ಅದಕ್ಕೆ ಎಲ್ಲ BP ಹೈ ಆಗೋಗಿದೆ. ಕೊಡೆ ಸೂಜಿ ಪಾಪ ಬಂದ್ಲು, ಕೊಡೆ ಸೂಜಿ ಮೋಸ ಮಾಡೋಣ ನೋಡಿದ್ರೆ ಅದೇನೋ ಗೊತ್ತಿಲ್ಲ. ಲಾಸ್ಟ್ ಡಿಶ್ ಬಿರಿಯಾನಿ ಆಗ್ತಾ ಇದೆ. ಕಬಾಬ್ ಎಲ್ಲಿದೆ ಈಗ? ಫ್ರೈಯಿಂಗ್ ಸ್ಟಾರ್ಟ್ ಮಾಡ್ತಾ ಇದಾರೆ ನಮ್ ಚಿಕ್ಕಮ್ಮ. ಸುಸ್ತಾಗೋಯ್ತೇರಪ್ಪ. ಹೌಸ್ ಇಸ್ ಫುಲ್. ಎಲ್ರಿಗೂ ಅಶ್ವಾಗಿ ಎಲ್ಲ ವೈಟಿಂಗ್ ಇದ್ ನೋಡಿ. ಆಲ್ರೆಡಿ ತಿಂತಾ ಇದೆ. ತಿನ್ನು ನನ್ ಮಗ್ಳಿಗೆ ಕೊಡ್ಬೇಡ. ಇಲ್ಲ ಬಾಯ್ ಓಪನ್ ಬೇಡ. ಗುಡ್ ಗರ್ಲ್ ನನ್ನಮ್ಮ. ತಿನ್ಬೇಡ ಅಂದ್ರೆ ತಿನ್ನಲ್ಲ. ಸೊ ಹೌಸ್ ಫುಲ್ ಆಗಿದೆ. ಜನ ಅವಳಿಗೆ ಶಿಸ್ಲೆಕ್ ಎಲ್ಲೂ ಬೇಡ, ಅಡ್ಗೆ ಮನೆಯಲ್ಲಿ ನಡಿ ಅಂತ. ಅಲ್ಲೋದ್ರೆ ಇಲ್ಲಿ ನಡಿ, ಇಲ್ಲೋದ್ರೆ ಅಲ್ಲಿ ನಡಿ. ಎಲ್ಲಿ ಹೋಗ್ತೀರಾ ಜಾಣಮ್ಮ? ಎತ್ಕೊಂಡಿಲ್ಲ ಬೆಳಗ್ಗೆಯಿಂದ ಅವಳು. ಖುಷಿ ಆಗೋಯ್ತು ಮಮ್ಮಿ ಎತ್ಕೊಂಡ ತಕ್ಷಣ. ಅದು ಕೂಡ ಹಿಡ್ಕೊತಾಳೆ ಸ್ಲೋಲಿ, ಸ್ವಲ್ಪ ಸ್ವಲ್ಪ. ಕಂದಮ್ಮ ಡ್ಯಾನ್ಸ್ ಹೆಂಗಮ್ಮ ಡ್ಯಾನ್ಸ್ ಮಾಡೋದು ನೀನು? ಫುಲ್ ಡ್ಯಾನ್ಸ್ ಸೆಷನ್ ನಡೀತಾ ಇದೆ ಇಲ್ಲಿ. ಮೊಸರನ್ನ ತಿನ್ಕೊಂಡು ಸೊಂಟದ ಮೇಲೆ ಕೈಕೊಂಡು ಡ್ಯಾನ್ಸ್ ಮಾಡು ಜಾಣಮ್ಮ. ಹೆಂಗ್ ಮಾಡೋದು ತೋರ್ಸು, ತಾತಂಗ್ ತೋರ್ಸು. ನೀನ್ ಮಾಡು ಬಂಗಾರಿ. ಬಂಗಾರಿಗೆ ಚಿಕನ್ನು ನೋಡ ತಿಂತಾಳ ಅಂತ. ಆಮೇಲೆ ಬಾಳೆಹಣ್ಣು, ಎಲೆ ಅಡಿಕೆ, ಟೂಟಿ ಫ್ರೂಟಿ, ಸಕ್ಕರೆ, ಲಕ್ಕಿ, ಲವಂಗ, ಅಡಿಕೆ. ನನ್ ಸೊಂಟ ಮುರಿತ್ಯ ನೀನು. ಹೆಂಗ ಅಳದು ಪಾಪು? ಹೆಂಗ ಅಳದು ಬಂಗಾರಿ? ಹೆಂಗ ಅಳದು? ಸಾಮಿದು ಹೆಂಗೆ ಸ್ಮೆಲ್ ಮಾಡಿ ಪಾಪು. ಬಂದಿದ್ದಾರೆ ಈಗ. ಸ್ವಲ್ಪ ಮನೆ ಕೂಲ್ ಆಯ್ತು. ಇದೆಲ್ರು ವರ್ಷ ನಾದ್ನಿ ಇದಿರು ಮಕ್ಕಳು ನಾವೆಲ್ಲ ಊಟ ಕೂತಿದೀವಿ. ಊಟ ಆದ್ಮೇಲೆ ಒಂದ್ ಗೇಮ್ ಎಲ್ಲ ಆಡ್ಸೋಣ ಅನ್ಕೊಂಡ್ವಿ. ಲೆಟ್ಸ್ ಸಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ. ಆನಂದ ರಮಣ ನೀನೇ ತಬಲಾ ಹಾಡಲ್ಲ ನನ್ ಕಡೆ ನೋಡು ಅಂತ ಇದೀನಿ. ಆಗ ಏನ್ ಕಾಂಪಿಟೇಷನ್ ಅಂದ್ರೆ ನಾನು ಒಂದು ಸಾಂಗ್ ಪ್ಲೇ ಮಾಡ್ತೀನಿ. ಲಿರಿಕ್ಸ್ ಏನಿಲ್ಲ ಅದ್ರಲ್ಲಿ, ಜಸ್ಟ್ ಹೂ ಅಂತೇನೋ ಬರುತ್ತೆ. ಅದನ್ನ ಎಲ್ರು 1 by 1 ಸೇಮ್ ಅದಲ್ಲಿ ಹೆಂಗ್ ಬಂತು ಹಂಗೆ ಆಡ್ಬೇಕು. ಓಕೆನಾ? ನನ್ ಪ್ಲಾನ್ ಏನಿತ್ತು ಅಂದ್ರೆ ಎಲ್ರು ಕೈಲಿ 10 ರೂಪಾಯಿ ಹಾಕ್ಸ್ಬಿಡೋದು. ನೀವೆಲ್ಲ ಕಾಂಪಿಟೇಷನ್ ಇದ್ದೀರಾ ಅಲ್ವಾ? ಸರಿ ಇಲ್ಲ ಆರ್ಗನೈಸರ್ ಇದು ಸರಿ ಇಲ್ಲ. 50 ಗೆದ್ದವ್ರು 100 ರೂಪಾಯಿ. Okay, let's start. Mic. So we have mic and speaker ಕೂಡ ಇದೆ. So mic ಅಲ್ಲೇ ಹಾಡ್ ಕೇಳಿಸ್ತೀನಿ, ಕ್ಲಿಯರ್ ಆಗಿ ಕೇಳಿಸ್ಕೊಂಡ್ಬಿಡಿ. ಮತ್ತೆ Okay, who will go first? ಹೌದು, ರಕ್ಷಿತ್ ಫಸ್ಟ್. ಚೆನ್ನಾಗಿ ಆಡ್ತಾನೆ. ನನ್ನ ಬರ್ಡೇ ಪ್ರಾಕ್ಟೀಸ್ ಮಾಡಂಗಿಲ್ಲ ಯಾರು. ನೋ ಪ್ರಾಕ್ಟೀಸ್. ಎಲ್ಲರೂ ನಗ್ಬೇಕು, ಅವ್ರು ನಗಂಗಿಲ್ಲ. ಬರಲ್ಲ
ಕೇಳಿಸದೆ ಕಲ್ಲು ಕಲ್ಲಿನ ಅಲ್ಲ ಆನೆ ಬರ್ತಾ ಇತ್ತು ಎಲ್ಲ ಹೊರಟಾಯ್ತು. ಅದು ಆನೆಲ್ಲ ಬರಬೇಕು. ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ. ಒಂದೇ ಸರಿ ಫುಲ್ ಸುಜಿ ಹೇಳಿದೆ ಗೊತ್ತಾ ನನಗೆ ರೆಡಿ ಮಾಡ್ಕೊ 100 ರೂಪಾಯಿ. ನಾನು ನನ್ ಬಣ್ಣ ನಿಂತೀನಿ. ಮೈಕ್ ಟೆಸ್ಟಿಂಗ್ ಹೊಂಟಿದ್ರೆ ಮೈಕ್ ಟೆಸ್ಟಿಂಗ್ ಹೊಂಟಿದ್ರೆ ಅಂದ್ಬಿಟ್ಟು ಆಮೇಲೆ ಮಾಡು. ಚೇರ್ ಮುಂದೆ ಕೇಳಿಸ್ಕೊ ಅನ್ಸುತ್ತೆ. ವರ್ಷದ ಹಾಡು ಕೇಳಿದೀನಿ ಯಾವ ಹಾಡು ಅಂತ. ಚೆನ್ನಾಗಿ ಹಾಡಿದ್ದೀನ. ರೋಜೆ ನೀನು ಎಷ್ಟು ದೋಸ ನೋಡಿದ್ರು
ಇವಾಗ ಸ್ಟಾರ್ಟ್. ಗುರುಗಳ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇಲ್ಲ 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 ಮಾಧುರು ಕೈ ಆಕ್ಷನ್ ಎಲ್ಲ ಹೋಗಿ ಬಂತು. ಇಲ್ಲ ಅದು ಹೇಳಿ ಸರ್, ಇವಾಗ ಯಾರು ಗೆದ್ರು ನಿಮ್ ಪ್ರಕಾರ? ನಾನು ರಕ್ಷಿತ್ ರಾಹುಲ. ಓಕೆ ಫೈನ್. ಇವಾಗ ನಾ 3 ಜನಕ್ಕೆ ಟೈ ಇದೆ. ಓಕೆ, ಇವಾಗ ನಮ್ಮ 3 ಜನಕ್ಕೆ ಟೈ ಆಗಿರೋದ್ರಿಂದ ಟೈ ಬ್ರೇಕ್ ಮಾಡ್ತಾ ಇದೀವಿ. ಸೇಮ್ ಮ್ಯೂಸಿಕ್. ರಕ್ಷಿತ್ ಗೋ. ಎಲ್ಲ ಸೀರಿಯಸ್ ಸಿಂಗರ್ಸ್. ಇಲ್ಲ ಇಲ್ಲ, ಇವಾಗ ಆಗೊಂದೇ ಸತಿ. ಅದನ್ನೇ ಹೇಳಿದ್ದು. ಇವಾಗ ಮಾಡಿ 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 ಎಲ್ಲ ಹುಡುಗಿ ಕಡೆಗೆ ಹೋಗೋದು. ಹಂಗಾರೆ ನಾನು ಅವಲಿಂದ ಹೇಳ್ತಾ ಇದ್ದೆ ಯಾಕೆ ಹಾಕೊಂಡು ಬರ್ತಾರೆ. ಎಲೆ ಅಡಿಕೆ ತಿಂತಾರೆ, ನಾನು ತಿನ್ಬೇಕಂತ ಟೂಟಿ ಫ್ರೂಟಿ ಐ ಹ್ಯಾಡ್ ಆರ್ಡರ್ಡ್ ಆನ್ಲೈನ್. ಈಗ ನಾನು ಹಾಕೊಂಡು ತಿಂತಾ ಇದ್ದೀನಿ. ನನಗೂ ಅಚ್ಚು ಅಂತ ಇಡ್ಸ್ಕೊತಾ ಇದ್ದಾಳಲ್ಲ. ಅಯ್ಯೋ, ಸೋನಲ್ಲೂ ಸೀರೆ ಉಟ್ಕೊಂಡ್ಬಿಟ್ಟವಳ. ತರುಣ್ ಸೋನಲ್ಲಿ ಬಂದಿರಲ್ಲ ನಿನ್ನೆ. ತಾತಿನ ಕರ್ಕೊಂಡ್ಬಂದು ಮಾತಿನ ಬರೋಲ್ಲ. ಆ ಸೀರೆ ನನ್ಗೆ ಅಂತ. ನಿಂಬೆ ಹಣ್ಣು ಜ್ಯೂಸ್ ಎಷ್ಟು ಮಾಡ್ತಾ ಇದ್ದಾಳೆ ಅಂದ್ರೆ ಇಷ್ಟ ಆಗ್ಬಿಟ್ಟು. ಯಮ್ಮಿ ಯಮ್ಮಿ. ಕುಡ್ಸಿ ನಿಮಿಷ. ಲೆಮನ್ ಜ್ಯೂಸ್ ಮಾಡ್ಕೊಟ್ಟಿದ್ದಾರೆ ನಮ್ ಚಿಕ್ಕಮ್ಮ. ಸೊ ಪರೋಟ ಮಾಡ್ಕೊಂಡ್ಬಿಡ್ತಾ ಇದೀನಿ. ಸರಿ, ಇಲ್ಲೇ ಇದೆ ಸುಬ್ಬಮ್ಮ. ಕೋಕ್ ಅನ್ನತ್ತಾ ಬಂದ್ಬಿಟ್ಟು ಕೋಕ್ ಮೇಲೋಗಣ ಕೋಕ್ ಅಂತೆ. ಇಲ್ಲ ಬಂಗಾರಿ, ಕೋಕೋ ಬಾಯ್ ಹೋಯ್ತು. ಕೋಕ್
ನನ್ನಮ್ಮ ಬಂಗಾರಿತೋ ಮುದ್ದಮ್ಮ ಯಾರಮ್ಮ ತಂದಿದ್ದು ಕೋಕೋ ಕೋಕೋ ತಂದಿದ್ದು ಯಾರು ಅಮ್ಮಮ್ಮನ ತಾತ ತಾತ ಎಲ್ಲಿ ಕರಿ ತಾತ ಬರುತ್ತೆ ತಾತ ಎಲ್ಲಿ ಎಲ್ಲಿ ಕೋಕ್ ತಾತ ತಂದಿದ್ದಲ್ಲಮ್ಮ ತಾತನೇ ತಂದಿದ್ದು ಮಮ್ಮನ ಮಮ್ಮ ತಂದಿದ್ದು ಕೋಕೋ ನೆಕ್ಸ್ಟ್ ಡೇ ಮಾರ್ನಿಂಗ್ ನೈಟ್ ವಿಡಿಯೋ ಕ್ಲೋಸ್ ಮಾಡೋದು ಮರ್ತ್ಬಿಟ್ಟೆ ಬಿಕಾಸ್ ಪಾಪನೆಲ್ಲ ಮಲಗಿಸಿ ಅವಳು ಮಧ್ಯರಾತ್ರಿ ಬೇರೆ ಎದ್ದು ಅಮ್ಮಮ್ಮನೇ ಬೇಕು ಅಂತ ಅಮ್ಮಮ್ಮ ಪಕ್ಕ 1 hour ಮಲ್ಗಿ ಅವಳು ಮಲಗಾದ್ಮೇಲೆ ಎತ್ಕೊಂಡು ಹೋಗಿದ್ದಾಯ್ತು. ಇಷ್ಟೆಲ್ಲ ಸರ್ಕಸ್ ಮಮ್ಮಿಗೆ ಸುಸ್ತಾಗ್ಬಿಡುತ್ತೆ ಅವ್ರು ಎದ್ದೇಳಕ್ಕೆ ಆಗದೆ ಇರೋ ಅಷ್ಟು. ಪಾಪ ತುಂಬಾನೇ ಕೆಲಸ. ಎಲ್ರು ಮಧ್ಯಾಹ್ನ ಹಂಗೆ ಹೊರಟೋಗ್ಬಿಟ್ರು. ಸೊ ಮಮ್ಮಿ ಎಲ್ಲ ಊಟ ಕೊಟ್ಟು ಕಳ್ಸ್ಬಿಟ್ರು. ನಾವು ತಿನ್ನಲ್ಲ ಮತ್ತು ನೈಟಿಗೆ ನಾನಂತೂ ತಿನ್ನಲ್ಲ ಅಂತ. ಇವತ್ತು ಸ್ವಲ್ಪ ಕೆಲಸ ಇದೆ, ನಾವೆಲ್ಲ ಹೊರಗೆ ಹೋಗ್ಬೇಕಿತ್ತು. ಸೊ ಐ ಸ್ಟೇಡ್ ಬ್ಯಾಕ್. ನೈಟೇ ಮಮ್ಮಿದು ಮನೇಲಿ ಹೆಲ್ಪರ್ ಇದಾರಲ್ಲ, ಸೊ ಅವ್ರು ಬಂದು ಎಲ್ಲ ಮನೆ ಕ್ಲೀನ್ ಮಾಡಿಕೊಟ್ರು ಮಮ್ಮಿಗೆ. ಮಾಡ್ತಿದ್ದೆ. ಸೊ ನೆನ್ನೆ ವಿಡಿಯೋಗೋಸ್ಕರನೇ ನಾನು ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿ ಆ ವಿಡಿಯೋ ಎಲ್ಲ ಮಾಡಿಕೊಂಡು ದೆನ್ ಎವ್ರಿಬಡಿ ಲೆಫ್ಟ್. ಹೋಪ್ ನಿಮ್ಗೆ ಎಲ್ರಿಗೂ ಏನೋ ಎಲ್ಲರೂ ಹಾಡಿದ್ದು ಸಿಂಗಿಂಗ್ ಚಾಲೆಂಜ್ ಇಷ್ಟ ಆಯಿತು ಅಂತ. ಇಟ್ ವಾಸ್ ಫನ್ ಎಂಟರ್ಟೈನಿಂಗ್ ಅಂತ ಅನ್ಕೋತೀನಿ. ಸ್ಟಿಲ್ ಐ ಆಮ್ ಪ್ರೌಡ್ ಆಫ್ ಮೈ ಮಾಮ್. ಇಷ್ಟೆಲ್ಲ ಮಾಡ್ತಾರೆ. ಡ್ಯಾಡಿ ಅಂತೂ 1 ನಿಮಿಷ ಕೂತ್ಬಿಟ್ಟಿದ್ರೆ ಒಂದು ಜಾಗದಲ್ಲಿ ಯಪ್ಪ ಸೀರಿಯಸ್ಲಿ. ಸೊ ಐ ಆಮ್ ಪ್ರೌಡ್ ಆಫ್ ಮೈ ಮಾಮ್ ಆ್ಯಂಡ್ ಡ್ಯಾಡ್, ಬೋತ್ ಆಫ್ ದೆಮ್. ಸೊ ಈ ಸತಿ ಅದಕ್ಕೆ ಬೋರಿಂಗ್ ಇರಬಾರ್ದು ಅಂತ ಹೇಳಿ ಐ ಟ್ರೈಡ್ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆನೆಲ್ಲ ಹಾಡ್ಸೋದಕ್ಕೆ. ಹೋಪ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ. ಇಟ್ ವಾಸ್ ಎಂಟರ್ಟೈನಿಂಗ್ ಅಂತ. ದೇವರು ಆಲ್ಸೋ ಸ್ಪೋರ್ಟಿವ್. ಎಲ್ರು ಟ್ರೈ ಮಾಡಿದ್ರು. ನಂಗೆ ಶಾಕಿಂಗ್ ವಾಸ್ ರಾಹುಲ್ ಟ್ರೈ ಮಾಡಿದ್ದು. ಹಿ ನೆವರ್ ಸಿಂಗ್ಸ್. ನಾನು ನೋಡೇ ಇಲ್ಲ, ಹಾಡೆಲ್ಲ ಹೇಳೋದೇ ಇಲ್ಲ. ಹಿ ವಾಸ್ ಆಲ್ಸೋ ಸ್ಪೋರ್ಟಿವ್. ಹಿ ವಾಸ್ ಡೆಡ್. ಹಿ ಸ್ಯಾಂಗ್ ವೆಲ್. ರಕ್ಷಿತ್ ಕೂಡ ಚೆನ್ನಾಗಿ ಹೇಳಿದ್ರು, ನಮ್ಮ ಅಂಕಲ್ ಕೂಡ. ಅಂಡ್ ವರ್ಷದು ನಮ್ಮ ಚಿಕ್ಕಮ್ಮದೆಲ್ಲ ಇಟ್ ವಾಸ್ ಫನ್ನಿ. ನಮ್ಮ ಮಾಮ ಕೂಡ ಹಾಡಿದ್ರು, ಅವ್ರಿಗೂ ವಿಡಿಯೋ ಎಲ್ಲ ಇಷ್ಟ ಆಗಿಲ್ಲ. ಸೊ ಎವ್ರಿಬಡಿ ಟ್ರೈಡ್. ಐ ಆಮ್ ವೆರಿ ಹ್ಯಾಪಿ. ಇಟ್ ವಾಸ್ ಫನ್ ಅಂತ ಅನ್ಕೊಳ್ತೀವಿ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅದು ಅಷ್ಟೊತ್ತು. ನೆಕ್ಸ್ಟ್ ಟೈಮ್ ಇದೇ ಥರನೇ ಎಲ್ಲರೂ ಸಿಕ್ಕಾಗ ಮೋರ್ ಆಫ್ ಫನ್ ಎಲಿಮೆಂಟ್ಸ್ ತೋರ್ಸಕ್ಕೆ ಟ್ರೈ ಮಾಡ್ತೀನಿ, ನಾಟ್ ದ ಬೋರಿಂಗ್ ಎಲಿಮೆಂಟ್ಸ್. ನಾನು ನೆನ್ನೆ ಏನು ತೋರಿಸ್ಬಾರ್ದು ಅಂತ ಏನು ಅಡುಗೆ ಇತ್ತು ಎಲ್ಲ ತೋರ್ಸೋದೇ ಮರ್ತ್ಬಿಟ್ಟೆ. ಐಟಮ್ಸ್ ಇಂದು ನಾನೇ ಮರ್ತ್ಬಿಟ್ಟಿದ್ದೆ ಬಿಕಾಸ್ ನಾನು ಎಲ್ಲಾನು ತಿನ್ನಲ್ಲ. ನಾಟಿ ಕೋಳಿ ಇತ್ತು ಮೇನ್, ಅದೇನೇ ದೇವ್ರಿಗೆ ಮಾಡೋದು. ದೇರ್ ವಾಸ್ ಮಟನ್ ಚಾಪ್ಸ್, ಚಿಕನ್ ಗ್ರೇವಿ ಇತ್ತು, ಕ್ಯಾಪ್ಸಿಕಮ್ ಚಿಕನ್. ದೇರ್ ವಾಸ್ ಬೆಳ್ಳುಳ್ಳಿ ಕಬಾಬ್, ದೇರ್ ವಾಸ್ ಬಿರಿಯಾನಿ, ರೈತಾ, ರೈಸ್. ಆಮೇಲೆ ಇನ್ನೇನಮ್ಮ ಬಿರಿಯಾನಿ, ನಾಟಿ ಕೋಳಿ, ಎಗ್ ಫ್ರೈ ಇತ್ತು, ಎಗ್ ಮಸಾಲ, ಆಮೇಲೆ ರೈಸ್, ರಸಮ್ ನಾರ್ಮಲ್. ಸೊ ನೈಟ್ ಮಮ್ಮಿನೂ ಏನು ನಾವ್ಯಾರು ಏನೂ ತಿನ್ನಲ್ಲ. ಪರೋಟ ಮೊಸರು ತಿನ್ಬಿಟ್ಟು ಮಲ್ಕೊಂಡ್ಬಿಟ್ವಿ. ಅದು ಮತ್ತೆ ತಿನ್ನಕ್ಕಲ್ಲ. ಅದು ನೋಡಿನೇ ಒಂಥರ ಆಗೋಗಿರುತ್ತೆ. ಮಧ್ಯಾಹ್ನನೂ ಲೈಟಾಗಿ ತಿಂದ್ವಿ. ನೈಟ್ ತಿನ್ನಕ್ಕೆ ಹೋಗಿಲ್ಲ. ಎಲ್ರಿಗೂ ಮನೆಗೂ ಮಮ್ಮಿ ಕೊಟ್ಟರು ಸೊ ದಟ್ ಎಲ್ರು ತಿನ್ನೋರು ತಿಂತಾರೆ ಅಂತ. ಇಲ್ಲಿ ಡ್ಯಾಡಿ ತಿನ್ನಲ್ಲ, ಮಮ್ಮಿಗೂ ತಿನ್ನಕ್ಕಾಗಲ್ಲ. ನನಗೆ ನೈಟ್ ರೈಸೇ ತಿನ್ನಕ್ಕಾಗಲ್ಲ. ಆ್ಯಂಡ್ ಮತ್ತೆ ರಿಪಿಟೇಟಿವ್ ತಿನ್ನೋಕ್ಕೂ ಸ್ವಲ್ಪ ಕಷ್ಟ. ಸೊ ಮೊಸರು. ಎಂಡಿಂಗ್ ದ ವಿಡಿಯೋ ಹಿಯರ್. ಹೀಗಿತ್ತು ನಮ್ಮ ಫನ್ ಡೇ. ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.